ಮೇ ಬಿ ಗಿಲ್ಲಿಗೂ ಇಷ್ಟ ಇರಲಿಲ್ಲ ಅಂತ ಅನಿಸುತ್ತೆ. ಹಾಗಾಗಿನೇ ಬೇಕು ಅಂತಲೇ ಕಿತಾಪತಿ ಮಾಡಿದ್ದಾನೆ ಎಲ್ಲೋ, ಹಾಗಾಗಿನೇ ಬೇಗ ಹಾಕಿದ್ದಾರೆ. ಲಾಸ್ಟ್ ವೀಕಲ್ಲಿ ಗೆಸ್ಟ್ಗಳು ಬಂದಿದ್ರಲ್ಲಪ್ಪ, ಆವಾಗ ನೀವು ಅದನ್ನ ಏನು ಮಾಡಿದ್ರಿ? ರೆಸಾರ್ಟ್ನ ಒಂದು ಪಿಕ್ನಿಕ್ ರೂಮ್ ಮಾಡ್ಕೊಂಡು ಬಿಟ್ಟಿದ್ದೀರಾ. ಆ ಪುಣ್ಯಾತ್ಮ ಕೂಡ ಅಷ್ಟೇ ಅದನ್ನೇ ಮಾಡೋದು. ಈ ಕಡೆ ಸುದೀಪ್ ಸರ್ ಎಷ್ಟೇ ಬುದ್ಧಿವಾದ ಹೇಳಿ ಸರಿ ಮಾಡ್ಕೊ ಅಂತ ಹೋದರೂ ಕೂಡ ಅದನ್ನ ಸೀರಿಯಸ್ ಆಗಿ ತಗೊಳ್ದಿರುವಂಥದ್ದು ಗಿಲ್ಲಿಯ ತಪ್ಪು ಕೂಡ ಹೌದು. ನಮಸ್ತೆ, ಈಗಷ್ಟೇ ಬಿಗ್ ಬಾಸ್ ಮನೆಯ ಒಂದು ಪ್ರೋಮೋ ನೋಡಿದೆ. ಪ್ರೋಮೋದಲ್ಲಿ ಮತ್ತೆ ಪುನಃ ಸೇಮ್ ಗಿಲ್ಲಿಗೆ ಕ್ಲಾಸ್ ತಗೊಳ್ತಾ ಇದ್ದಾರೆ. ಕ್ಯಾಪ್ಟನ್ಸಿ ರೂಮ್ಗೆ ಹೋಗಿ ಪದೇ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದೀರಾ ಅಂತ ಹೇಳಿ ಇಬ್ಬರು ಕ್ಯಾಪ್ಟನ್ನ ಹೊರಗಡೆ ಹಾಕಿ ಬೀಗ ಹಾಕಿದ್ದಾರಂತೆ. ತುಂಬ ಗರಂ ಆಗಿದ್ದಾರೆ ಗಿಲ್ಲಿಯ ಮೇಲೆ. ಇದು ಆ್ಯಸ್ ಯೂಶುವಲ್ ಪ್ರತಿ ವಾರ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಸುದೀಪ್ ಅವ್ರು ಬರೋದು, ಒಂದೇ ರಕ್ಷಿತಾಗೆ ಬೈಯೋದು, ಇಲ್ಲ ಗಿಲ್ಲಿಗೆ ಬೈಯೋದು. ಇವರಿಗೆ ಬೇರೆ ಏನು ಕೂಡ ಸಿಗೋದಿಲ್ಲ. ಸಿಗುವಂಥದ್ದೇ ಗಿಲ್ಲಿ ಮತ್ತು ರಕ್ಷಿತಾ. ಬೇರೆಯವರು ಬಿಗ್ ಬಾಸ್ ಮನೆಗಳಲ್ಲಿ ತಪ್ಪೇ ಮಾಡೋದಿಲ್ಲ, ಚಿಕ್ಕ ಪುಟ್ಟ ತಪ್ಪು ಮಾಡೋದಿಲ್ಲ. ಅಮಾವಾಸ್ಯೆ ಅನ್ಬೋದು, ಅದು ಅನ್ಬೋದು, ಇದು ಅನ್ಬೋದು, ಏನು ಬೇಕಾದರೂ ಮಾಡ್ಬೋದು. ಅವ್ರನ್ನೆಲ್ಲ ಹೇಳೋರಿಲ್ಲ, ಕೇಳೋರಿಲ್ಲ. ಒಂದು 4-5 ವಾರ ಆದಮೇಲೆ ಒಂದು ವಾಯ್ಸ್ ಕ್ಲಿಪ್ಪನ್ನು ಹಾಕಿಬಿಟ್ಟು, ನೋಡಿ ಈ ಥರ ನೀವು ತಪ್ಪು ಮಾಡಿದ್ರಿ ಮತ್ತೆ ಮಾಡಬೇಡಿ ಅಂತ ಹೇಳಿ ನೈಸಾಗಿ ಹೇಳೋದು. ಬೇರೆ ಕಂಟೆಸ್ಟೆಂಟ್ಗಳು ಲೈಕ್ ಗಿಲ್ಲಿ, ರಕ್ಷಿತಾ ಈ ರೀತಿಯ ಪಾಪದ ಕಂಟೆಸ್ಟೆಂಟ್ಗಳು ಸ್ವಲ್ಪ ಬಡವ್ರ ಮನೆ ಮಕ್ಕಳು ಸಿಕ್ಬಿಟ್ರೆ ಅವರಿಗೆ ಗದರ್ಸುವಂಥದ್ದು. ಆ ತಪ್ಪನ್ನು ಮಾಡುವಾಗ ಇನ್ ಕೇಸ್ ಗಿಲ್ಲಿ 3-4 ಸಲ ಕ್ಯಾಪ್ಟನ್ ರೂಮ್ಗೆ ಹೋಗಿದ್ದಾನೆ. ವೈಸ್ ಕ್ಯಾಪ್ಟನ್ ಅಂತೇಳಿ ಕೂತ್ಕೊಂಡು ಬಂದಿದ್ದಲ್ಲ, ಮಾಡಿದ್ದಾನೆ ನಿಜ. ಅದನ್ನು ನೀವು ಆವಾಗಲೇ ವಾರ್ನಿಂಗ್ ಮಾಡ್ಬೋದಲ್ವ. ಬಿಗ್ ಬಾಸ್ನವರು ಏನು ಗೆಣಸು ಕೇಳ್ತಾ ಇರ್ತೀರಾ? ಮಧ್ಯ ಏರು ಧ್ವನಿಯಲ್ಲಿ ಮಾತಾಡಿ, ಗಿಲ್ಲಿ ಮತ್ತೆ ನೀವು ಕ್ಯಾಪ್ಟನ್ಸಿ ರೂಮ್ಗೆ ಒಳಗಡೆ ಹೋಗಬೇಡಿ, ನಿಯಮ ಉಲ್ಲಂಘನೆ ಮಾಡಬೇಡಿ ಅಂತ ನಿಮ್ಮ ಒಂದು ಬೇಸ್ ವಾಯ್ಸ್ ಇದೆಯಲ್ವ, ಅದರಲ್ಲಿ ಮಾತಾಡ್ಬೋದಲ್ವ. ಯಾಕೆ ನೀವು ವೀಕೆಂಡ್ ತನಕ ಕಾಯಬೇಕು? ಸಿಗಲಿ, ನನ್ನ ಮಗ ಸರಿಯಾಗಿ ತಗ್ಲಾಕ್ಕೊಳ್ಳಿ, ವೀಕೆಂಡ್ಗೆ ಒಂದು ಫೂಟೇಜ್ ಸಿಕ್ತು, ಗಿಲ್ಲಿಯನ್ನು ಮತ್ತೆ ಹಾಕೊಂಡು ರುಬ್ಬೋದು ಅಂತ ಹೇಳಿ ನಿಮ್ಮ ಒಂದು ಆಲೋಚನೆ. ಹಾಗಾಗಿ ನೀವು ಅಲ್ಲಿ ಅವನಿಗೆ ವಾರ್ನಿಂಗ್ ಕೊಡೋದಿಲ್ಲ. ಸುದೀಪ್ ಅವರೇ ಬಂದು ಬೈಬೇಕು, ಸುದೀಪ್ ಅವರೇ ಬಂದು ಮಾತಾಡಬೇಕು, ಗಿಲ್ಲಿಯನ್ನು ಪ್ರತಿ ವಾರ ಕೆಟ್ಟವನ ಥರ ತೋರಿಸ್ಬೇಕು. ಜನರ ಮೈಂಡ್ಸೆಟ್ಟಿಂದ ಗಿಲ್ಲಿಯನ್ನು ಸ್ವಲ್ಪ ಮಟ್ಟಿಗೆ ಡೌನ್ ಮಾಡ್ತಾ ಬರಬೇಕು, ನಿಮ್ಮ ಸ್ಪರ್ಧೆಯನ್ನು ವಿನ್ ಮಾಡಿಸ್ಬೇಕು. ಈ ರೀತಿಯಾಗಿ ಆಲೋಚನೆಗಳು ನಿಮ್ಮಲ್ಲಿ ಇರಬಹುದು, ಮೇ ಬಿ ಇರಬಹುದು. ಗಿಲ್ಲಿ ತಪ್ಪೇ ಮಾಡಿಲ್ಲ ಅಂತ ನಾನು ಹೇಳೋದಿಲ್ಲ. ತಪ್ಪು ಮಾಡಿದಾಗ ಅಲ್ಲೇ ತಪ್ಪು ಗುರು ಅಂತ ಹೇಳಿ ಒಂದು ಹೇಳ್ಬೋದಲ್ವ. ಅದನ್ನು ವೆಯ್ಟ್ ಮಾಡುವಂಥ ಅವಶ್ಯಕತೆ ಏನಿದೆ? ಸ್ಪಂದನ್ ಅವರು ಕೂಡ ಹೋಗಿದ್ದಾರೆ. ಇವಾಗ ಈ ಬಾರಿ ಸ್ಪಂದನ ಮತ್ತು ಗಿಲ್ಲಿ ಇಬ್ಬರು ಕೂಡ ಹೋಗಿ ಮಲ್ಕೊಂಡಿದ್ರು. ಹಾಗಾಗಿ ಕ್ಯಾಪ್ಟನ್ಸಿ ರೂಮ್ಗೆ ಬಾಗಿಲಾಕ್ಬಿಟ್ಟಿದ್ದಾರಂತೆ. ಒಳ್ಳೆ ಕೆಲಸ ಆಯಿತು. ಈ ವಾರ ಕಿಸ್ದಿರೋದೇನು ಕೂಡ ದಬಾಕಿರೋದೇನು ಇಲ್ಲ. ಹಾಗಾಗಿ ಒಳ್ಳೆ ಕೆಲಸನೇ ಮಾಡಿದ್ದಾರೆ. ಬೀಗ ಹಾಕಿಬಿಟ್ಟು ಮೇ ಬಿ ಗಿಲ್ಲಿಗೂ ಇಷ್ಟ ಇರಲಿಲ್ಲ ಅಂತ ಅನಿಸುತ್ತೆ. ಹಾಗಾಗಿನೇ ಬೇಕು ಅಂತಲೇ ಕಿತಾಪತಿ ಮಾಡಿದ್ದಾನೆ ಎಲ್ಲೋ, ಹಾಗಾಗಿನೇ ಬೀಗ ಹಾಕಿದ್ದಾರೆ. ಜಸ್ಟ್ ಫನ್. ಓಕೆ, ಲಾಸ್ಟ್ ಟೈಮ್ ಜಾನ್ವಿ ಅವರು ಕಾಫಿ ಪುಡಿ ಕತ್ಕೊಂಡು ಬಂದಿದ್ದರು ಎಲ್ಲಿ? ಕ್ಯಾಪ್ಟನ್ ರೂಮ್ಗೆ ಹೋಗಿ. ಹಾಗೆ ಅದನ್ನೆಲ್ಲ ಬಿಡಿ, ಇವರು ಬಿಗ್ ಬಾಸ್ನ ಕ್ಯಾಪ್ಟನ್ಸಿ ರೂಮ್ನ ರೂಲ್ಸ್ಗಳ ಬಗ್ಗೆ ಮಾತಾಡ್ತಾರೆ ಸುದೀಪ್ ಅವರು. ಆ ಒಂದು ರೂಮ್ಗೆ ಅದರದ್ದೇ ಆದ ವ್ಯಾಲ್ಯೂ ಇದೆ, ಅಲ್ಲಿ ಮೂಲ ಸೌಕರ್ಯಗಳು ತುಂಬಾ ಸಿಗುತ್ತೆ, ನೀವು ಅಲ್ಲಿ ಎಲ್ಲ ಹೋಗಬಾರ್ದು, ನಿಯಮಗಳನ್ನ ಉಲ್ಲಂಘನೆ ಪದೇ ಮಾಡಬಾರ್ದು ಅಂತ ಹೇಳುವಂಥವ್ರು. ಲಾಸ್ಟ್ ವೀಕಲ್ಲಿ ಗೆಸ್ಟ್ಗಳು ಬಂದಿದ್ರಲ್ಲಪ್ಪ, ಆವಾಗ ನೀವು ಅದನ್ನ ಏನು ಮಾಡಿದ್ರಿ? ರೆಸಾರ್ಟ್ನ ಒಂದು ಪಿಕ್ನಿಕ್ ರೂಮ್ ಮಾಡ್ಕೊಂಡು ಬಿಟ್ಟಿದ್ದೀರಾ. ಬಂದಂಥ ಗೆಸ್ಟ್ಗಳಿಗೆ ಒಂದು ಕ್ಯಾಪ್ಟನ್ಸಿ ರೂಮ್ನ ಕೊಟ್ಬಿಟ್ಟಿದ್ದೀರಾ. ಎಲ್ಲ ಗೆಸ್ಟ್ಗಳು ಹೋಗಿ ಬಿದ್ದುಕೊಂಡು ಹುರುಳಾಡ್ಕೊಂಡು ಮಾತುಕತೆ ಮಾಡಿ ಗಿಲ್ಲಿನ ಕಾಲೆಳೆತ ಕೂತ್ಕೊಂಡಿದ್ರಲ್ವ, ಆ ರೂಮ್ನ ಆವಾಗ ಯಾಕೆ ಕೊಟ್ರಿ? ಬಿಗ್ ಬಾಸ್ನ ಕ್ಯಾಪ್ಟನ್ ರೂಮ್ ಅಲ್ವ ಅದು. ಕ್ಯಾಪ್ಟನ್ ರೂಮ್ ಅಂತೇಳಿ ಬಿಟ್ಟು ಬೇರೆ ರೂಮ್ನ ಕೊಡ್ಬೋದಿತ್ತಲ್ವ. ಅದನ್ನು ಯಾಕೆ ಯೂಸ್ ಮಾಡ್ಕೊಳ್ತೀರಾ? ನಿಮಗೆ ಬೇಕಾದ ಹಾಗೆ ಕ್ಯಾಪ್ಟನ್ ರೂಮ್ನ ನೀವು ಬಳಸ್ಕೊಳ್ಬೋದು ನಿಮ್ಮ ಟಾಸ್ಕ್ಗೆ. ಬೇರೆ ಕಂಟೆಸ್ಟೆಂಟ್ಗಳು ಹೋಗಬಾರ್ದಂತೆ. ಅವನ ಗಿಲ್ಲಿ ಏನು ಇಡೀ ದಿನ ಹೋಗಿಬಿಟ್ಟು ಕ್ಯಾಪ್ಟನ್ ರೂಮ್ ಒಳಗಡೆ ಮಲ್ಕೊಂಡು ಬಂದಿದ್ನ? ಜಸ್ಟ್ ಒಂದು 5 ನಿಮಿಷ ಹೋಗ್ತಾನೆ ಬರ್ತಾನಪ್ಪ. ಅದರಲ್ಲಿ ಏನ್ರಿ ತಪ್ಪಿದೆ? ನಿಮಗೆ ಮಾತಾಡಲಿಕ್ಕೆ ಒಂದು ಟಾಪಿಕ್ ಬೇಕು, ಗಿಲ್ಲಿನ ಹಾಕ್ಕೊಳ್ಳಿಕ್ಕೆ ಒಂದು ಟಾಪಿಕ್ ಬೇಕು, ಮಾತಾಡಬೇಕು ಅಂತ ಹೇಳಿ. ಹಾಗಾಗಿ ತಗೊಳ್ಳುವಂಥದ್ದು, ಖಡಕ್ಕಾಗಿ ಮಾತಾಡುವಂಥದ್ದು. ಗಿಲ್ಲಿಯ ಮುಂದೆ ಮಾತ್ರ ಖಡಕ್ಕಾಗಿ ತೋರಿಸ್ತೀರಾ. ನಿಮ್ಮ ರಕ್ಷಿತಾ ಇಲ್ವಾ? ಗಿಲ್ಲಿ ಇಲ್ವಾ ಈ ವಾರ? ರಕ್ಷಿತಾ ಫೂಟೇಜ್ ತೋರಿಸಿ ಇರ್ಬೋದು, ಎಲ್ಲಾದರೂ ಮಿಸ್ ಆಗಿರ್ಬೋದು. ರಕ್ಷಿತಾ ಇರ್ಬೋದು. ನೋಡಿ ರಕ್ಷಿತಾ, ಇದು ಸಿಕ್ತು, ಇದ್ರ ಬಗ್ಗೆ ಮಾತಾಡುವ. ರಕ್ಷಿತಾ ಈ ವಾರ ಇಲ್ವಾ? ಓಕೆ, ಗಿಲ್ಲಿ ಇರ್ತಾನೆ. ಗಿಲ್ಲಿ ತಗ್ಲಾಕೋತಾನೆ, ತಪ್ಪು ಮಾಡ್ತಾನೆ ಅವನು. ಹಿಡೀರಿ ಅದನ್ನು, ಫೂಟೇಜ್ ತೆಗೀರಿ, ಹಾಕಿ ಕ್ಲಿಪ್ ಹಾಕಿ ಎಪಿಸೋಡ್ಗೆ ಹಾಕಿ ಸರಿಯಾಗಿ ರುಬ್ಬಿ. ಎಷ್ಟೇ ಜನ ನೋಡ್ತಾರೆ, ಗಿಲ್ಲಿಯನ್ನು ಮತ್ತೆ ಹೇಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಡೌನ್ ಆಗ್ತಾ ಹೋಗ್ಲಿ ಗಿಲ್ಲಿ. ನಮಗೂ ಕೂಡ ಅದೇ ಬೇಕಾಗಿರುವಂಥದ್ದು. ಯಾಕೆಂದರೆ ಹೇಳಿ, ಗಿಲ್ಲಿ ತಪ್ಪು ಮಾಡಿದ್ದಾನೆ ಸತ್ಯ, ನಾನು ಒಪ್ಕೋತೀನಿ, ಪ್ರತಿಯೊಬ್ಬರು ಕೂಡ ಒಪ್ಕೊಳ್ತಾರೆ. ಅದನ್ನು ಅಲ್ಲಲ್ಲೇ ಸಾಲ್ಟ್ ಔಟ್ ಮಾಡ್ಬೋದಲ್ವ ಬಿಗ್ ಬಾಸ್ ಅವರೇ? ಎಲ್ಲವನ್ನು ಕೂಡ ವೀಕೆಂಡ್ಗೆ ತಗೊಂಡು ಬಂದು ಪ್ರತಿ ವಾರ ಗಿಲ್ಲಿಯ ತಪ್ಪುಗಳನ್ನ ಮಾತ್ರ ಎತ್ತಿ ತೋರಿಸಿ ಅದನ್ನು ನೀವು ರುಬ್ಬಿ ಬುದ್ಧಿ ಹೇಳಿ ಗಿಲ್ಲಿ ಕೆಟ್ಟವನು, ಗಿಲ್ಲಿ ತಪ್ಪು ಮಾಡ್ತಾ ಇದ್ದಾನೆ ಅಂತ ಹೇಳುವ ಅವಶ್ಯಕತೆ ಏನಿದೆ? ನಾವು ಕೂಡ ನೋಡ್ತಾ ಇದ್ದೀವಿ, ನಮಗೂ ಕೂಡ ಗೊತ್ತಾಗುತ್ತೆ. ನೀವು ಬುದ್ಧಿವಾದ ಹೇಳಿ, ತಪ್ಪಂತ ನಾನು ಹೇಳೋದಿಲ್ಲ, ಬಟ್ ಬೇರೆ ಸ್ಪರ್ಧಿಗಳು ಕೂಡ ತಪ್ಪು ಮಾಡ್ತಾರೆ, ಅದನ್ನು ಕೂಡ ಸ್ವಲ್ಪ ಹೇಳಿ. ಒಂದು 4-5 ವಾರ ಆದಮೇಲೆ ಆ ಒಂದು ವಿಟಿಯನ್ನು ನೀವು ವಾಯ್ಸ್ ಕ್ಲಿಪ್ಗಳನ್ನ ಮಾತ್ರ ಹಾಕಿ ಪ್ಲೇ ಮಾಡಿ ತೋರಿಸ್ತಿರಲ್ವ, ಆ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಅವರು ದೊಡ್ಡ ಮನೆಯ ವ್ಯಕ್ತಿಗಳು, ಇವರೆಲ್ಲ ಬಡವ್ರ ಮನೆ ಮಕ್ಕಳು ಅಂತ ಅಷ್ಟೇ. ನಿಮ್ಮನ್ನೆಲ್ಲ ಒಂದು ಈ ರೀತಿಯ ಒಂದು ಪ್ಲ್ಯಾನಿಂಗ್ ಇರುತ್ತೆ ಬಿಡಿ, ನಮ್ಗೆ ಗೊತ್ತಾಗುತ್ತೆ. ನಾವೇನು ಅಷ್ಟು ಪೆದ್ರಲ್ಲ. 12 ಸೀಸನ್ಗಳನ್ನು ಕೂಡ ನಾವು ನೋಡ್ಕೊಂಡು ಬಂದಿದ್ದೀವಿ. ಗಿಲ್ಲಿ ತಪ್ಪು ಮಾಡಿದ್ದಾನೆ, ಓಕೆ, ಈ ವಾರನೂ ಕೂಡ ರುಬ್ಬಿ. ನಾಳೆ ಮತ್ತೆ ಬರ್ತೀರಾ, ಫೂಟೇಜ್ ಬೇಕಲ್ವ ನಿಮಗೆ, ಯಾವುದು TRP ಬೇಕಲ್ವ? ಸೊ ಗಿಲ್ಲಿಯಿಂದ ಕಾಮಿಡಿ ಮಾಡಿಸ್ತೀರಾ, ಇದು ಮಾಡಿಸ್ತೀರಾ, ವೀಕೆಂಡ್ ಮುಗಿಯಿತು.
ಗಿಲ್ಲಿನ ರುಬ್ಬಿ ಆಯ್ತಲ್ವಾ, ಸೋಮವಾರದಿಂದ ಮತ್ತೆ ಶುರುವಾಗುತ್ತೆ ಅದೇ ರಾಗ. ಆ ಪುಣ್ಯಾತ್ಮ ಕೂಡ ಅಷ್ಟೇ ಅದನ್ನೇ ಮಾಡೋದು. ಈ ಕಡೆ ಸುದೀಪ್ ಸರ್ ಎಷ್ಟೇ ಬುದ್ಧಿವಾದ ಹೇಳಿ ಸರಿ ಮಾಡ್ಕೊ ಅಂತ ಹೋದರೂ ಕೂಡ ಅದನ್ನ ಸೀರಿಯಸ್ ಆಗಿ ತಗೊಳ್ದಿರುವಂಥದ್ದು ಗಿಲ್ಲಿಯ ತಪ್ಪು ಕೂಡ ಹೌದು. ರೂಲ್ಸ್ಗಳ ವಿಚಾರದಲ್ಲಿ ಎಸ್ಪೆಷಲಿ ತಪ್ಪು ಮಾಡಲಿಕ್ಕೆ ಹೋಗಬಾರ್ದು. ಅದೇ ಈಗಾಗಲೇ ಸುದೀಪ್ ಅವರು ತುಂಬ ಸಲ ಗಿಲ್ಲಿಗೆ ಹೇಳಿದ್ದಾರೆ. ಲಾಸ್ಟ್ ವೀಕೆಲ್ಲ ಸ್ವಲ್ಪ ನೈಸ್ ಆಗಿ ಹೇಳಿದರು. ನಾನು ಹೇಳ್ತಾ ಇರೋದು ಸುದೀಪ್ ಸರ್ ತಪ್ಪು ಅಂತ ಹೇಳಿ ಅಲ್ಲ. ಬಿಗ್ ಬಾಸ್ನವ್ರು ಯಾಕೆ ಮಾತಾಡಲ್ಲ? ತಪ್ಪು ಮಾಡಿದಾಗ ಅಲ್ಲೇ ಹೇಳ್ಬೋದಲ್ವಾ, ಮತ್ತೆ ಮಾಡಬೇಡಿ, ನಮ್ಮ ರೂಲ್ಸ್ ಈ ರೀತಿಯಾಗಿದೆ ಅಂತ ಹೇಳಿ ನೀವೊಂದು 2-3 ವಾರದ ಮುಂಚೆನೇ ಸುದೀಪ್ ಸರ್ ಮುಖಾಂತರವಾಗಿ ಗಿಲ್ಲಿಗೆ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಕೊಡ್ಬೋದಿತ್ತಲ್ವ. ಅದನ್ನ ಇಲ್ಲಿ ತನಕ ಯಾಕೆ ವೆಯ್ಟ್ ಮಾಡಿಸ್ಬೇಕು? ತಪ್ಪಾಗಲಿ ಅಂತ ಹೇಳಿ. ಅಂದರೆ ನಿಮಗೆ TRP ಬೇಕಷ್ಟೇ ಗುರು. ಒಬ್ಬ ವ್ಯಕ್ತಿ ಸರಿಯಾಗಬೇಕು ಅಂತ ಏನಿಲ್ಲ. ನಿಮ್ಗೆ ಅದರ ಅವಶ್ಯಕತೆ ಇಲ್ಲ. ನಿಮಗೆ ಚಾನಲ್ ನಂಬರ್ 1ಗೆ ಬಂದಿದೆ, ಅದನ್ನ ಹೇಗೆ ಉಳಿಸ್ಕೊಂಡು ಹೋಗಬೇಕು, ಹೇಗೆ TRP ಪಡ್ಕೊಳ್ಬೇಕು ಅಂತ ಹೇಳಿ ಮಾತ್ರ. ಹೋಗಲಿ ಬಿಡಿ, ಏನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತಿನ ಸಂಚಿಕೆಯಲ್ಲಿ ಗಿಲ್ಲಿಗೆ ಸರಿಯಾಗಿ ವಾಚ್ತಾ ಇದ್ದಾರೆ ಸುದೀಪ್ ಸರ್. ಅವನಿಗೂ ಕೂಡ ಆಗಲೇಬೇಕು. ತಪ್ಪು ಮಾಡಿದಾಗ ತಿದ್ಕೊಳ್ಬೇಕು. ಅಟ್ಲೀಸ್ಟ್ ನೆಕ್ಸ್ಟ್ ವೀಕ್ ಆದರೂ ಸರಿಯಾಗಿ ಸ್ವಲ್ಪ ಸೀರಿಯಸ್ನೆಸ್ಸಿಂದ ಆಡ್ತಾನೆ ಅಂತೇಳಿ ನೋಡಬೇಕು. ಎಲ್ಲವೂ ಕೂಡ ಓಕೆ, ಕಾಮಿಡಿ ಓಕೆ, ಎಲ್ಲವೂ ಕೂಡ ಓಕೆ. ಅದನ್ನ ಒಂದು ಬಾರ್ಡರಲ್ಲಿ ಇಟ್ಕೊಂಡು ಮಾಡೋದು ತುಂಬ ಒಳ್ಳೆಯದು. ಅಂದರೆ ನಿಯಮಗಳ ವಿಚಾರದಲ್ಲಿ ಅದನ್ನ ಮೀರದೆ ಕಾಮಿಡಿ ಮಾಡೋದು ತುಂಬ ಒಳ್ಳೆಯದು. ಗಿಲ್ಲಿಗೂ ಕೂಡ ಪದೇ ಇನ್ನೊಬ್ಬರಿಂದ ಹೇಳಿಸ್ಕೊಳ್ಳೋಂಥ ಅವಶ್ಯಕತೆ ಏನಪ್ಪ. ಈ ವಾರ ಬಯಸ್ಕೊಂಡ ನಂತರ ಆದರೂ ಗಿಲ್ಲಿಗೆ ನೆಕ್ಸ್ಟ್ ವಾರ ಬುದ್ಧಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ, ಸ್ವಲ್ಪ ಮಟ್ಟಿಗೆ ಕಷ್ಟ ಆಗುತ್ತೆ. ಇದಿಷ್ಟು ಈ ಒಂದು ಪ್ರೋಮೋಗೆ ಸಂಬಂಧಪಟ್ಟಂತಹ ನನ್ನ ಒಂದು ರಿಯಾಕ್ಷನ್. ನಿಮಗೆ ಈ ಒಂದು ರಿಯಾಕ್ಷನ್ ಇಷ್ಟ ಆಗಿದ್ದರೆ ನಿಮ್ಮ ಪರ್ಸ್ನಲ್ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಒಂದು ಪುಟ್ಟ ಚಾನಲ್ನ 450 ಸಬ್ಸ್ಕ್ರೈಬರ್ಸ್ ಹತ್ರ ಇದ್ದಾರೆ. ದಯವಿಟ್ಟು ಒಂದು 500ನ ರೀಚ್ ಮಾಡಿಸಿ ಈ ಒಂದು ವಿಡಿಯೋದ ಮುಖಾಂತರ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು. ಶುಭ ದಿನ.